ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಲ್ಯಾಣ ಕರ್ನಾಟಕ ಭಾಗದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಿರುವ ಒಂದು ಬೃಹತ್ ಪ್ರಾಜೆಕ್ಟ್ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಬಹು ನಿರೀಕ್ಷಿತ ಗಿಣಿಗೆರೆ ರಾಯಚೂರು ಹೊಸ ರೈಲು ಮಾರ್ಗ ಯೋಜನೆಯಡಿಯಲ್ಲಿ ಬರುವ ಸಿಂಧನೂರು ರಾಯಚೂರು ರೈಲ್ವೆ ಯೋಜನೆ. ಕೇವಲ ಕಾಗದದ ಮೇಲಿದ್ದ ಈ ಯೋಜನೆ ಈಗ ವಾಸ್ತವವಾಗಿ ನಮ್ಮ ಕಣ್ಣೆದುರು ಹೇಗೆ ಸಾಕಾರಗೊಳ್ತಿದೆ ಅನ್ನೋದು ನಿಜಕ್ಕೂ ರೋಮಾಂಚಕಾರಿ ಅಲ್ವಾ? ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಇವತ್ತಿನ ನಮ್ಮ ಚರ್ಚೆಯ ಪ್ರಮುಖ ಅಂಶಗಳು ಹೀಗಿವೆ. ಮೊದಲನೆಯದಾಗಿ, ದಶಕಗಳ ರೈಲ್ವೆ ಕನಸು ಹೇಗೆ ನನಸಾಗುತ್ತಿದೆ. ಎರಡನೆಯದು, 81 ಕಿಲೋಮೀಟರ್ ರೈಲು ಮಾರ್ಗದ ಪ್ರಾಮುಖ್ಯತೆ. ಮೂರನೆಯದು, ಕೃಷಿ ಮತ್ತು ಆರ್ಥಿಕ ಕ್ರಾಂತಿ. ನಾಲ್ಕನೆಯದು, ಸರ್ಕಾರದ ಸಮಾನ ಪಾಲು. ಹಾಗೂ ಕೊನೆಯದಾಗಿ, ಕಾಮಗಾರಿಯ ಪ್ರಸ್ತುತ ಸ್ಥಿತಿ ಮತ್ತು 2027ರ ಗುರಿ. ಇದನ್ನೆಲ್ಲ ನಾವು ಒಂದೊಂದಾಗಿ ಬಹಳ ವಿವರವಾಗಿ ನೋಡಲಿದ್ದೇವೆ. ಮೊದಲನೇ ವಿಭಾಗ, ದಶಕಗಳ ರೈಲ್ವೆ ಕನಸಿನ ನನಸು. ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದ ಜನರಿಗೆ ಇದೊಂದು ಸಾಮಾನ್ಯ ಹೋರಾಟವಾಗಿರಲಿಲ್ಲ. 10 ವರ್ಷಗಳ ದೊಡ್ಡ ಕನಸಾಗಿತ್ತು. ಹೌದು, ಹಿಂದಿನ ದಶಕಗಳಲ್ಲಿ ಏನಾಗ್ತಿತ್ತಂದ್ರೆ ಕೇವಲ ಅನುದಾನದ ಕೊರತೆ ಮತ್ತು ಭೂಸ್ವಾಧೀನದಂತಹ ಸಮಸ್ಯೆಗಳಿಂದಾಗಿ ಈ ಯೋಜನೆ ಕನಸಾಗಿಯೇ ಉಳಿದುಬಿಟ್ಟಿತ್ತು. ಬಸ್ಸುಗಳ ಪ್ರಯಾಣ, ರಸ್ತೆಗಳ ಆಯಾಸದಿಂದ ಜನ ಹೈರಾಣಾಗಿದ್ರು. ಆದರೆ ಈಗ ಗಮನಿಸಬೇಕಾದ ಅತ್ಯಂತ ಮಹತ್ವದ ವಿಚಾರ ಅಂದ್ರೆ ಮೇ 15, 2025 ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು ಖುದ್ದಾಗಿ ಸಿಂಧನೂರಿಗೆ ಆಗಮಿಸಿ ಈ ಯೋಜನೆಗೆ ಅಧಿಕೃತ ಚಾಲನೆ ನೀಡಿದ್ದಾರೆ. ಅಂದ್ರೆ ಇದು ಇನ್ನೂ ಕೇವಲ ಮಾತಲ್ಲ, ಕೆಲಸ ಶುರುವಾಗಿದೆ. ಜೊತೆಗೆ 2027ರ ವೇಳೆಗೆ ಇದನ್ನು ಪೂರ್ಣಗೊಳಿಸುವ ಬೃಹತ್ ಗುರಿಯನ್ನು ಇಟ್ಕೊಳ್ಳಲಾಗಿದೆ. ಈಗ ಎರಡನೇ ವಿಭಾಗಕ್ಕೆ ಬರೋಣ. 81 ಕಿಲೋಮೀಟರ್ ಹೊಸ ರೈಲು ಮಾರ್ಗ. ಬನ್ನಿ ಈ ಮಾರ್ಗದ ಭೌಗೋಳಿಕ ವಿವರಗಳತ್ತ ಸ್ವಲ್ಪ ಝೂಮ್ ಇನ್ ಮಾಡೋಣ. 81. ಹೌದು, ಈ ಸಂಖ್ಯೆ ಇಲ್ಲಿ ಬಹಳ ಮುಖ್ಯ. ಸಿಂಧನೂರು ಮತ್ತು ರಾಯಚೂರು ನಡುವಿನ 81 ಕಿಲೋಮೀಟರ್ಗಳ ಸಂಪರ್ಕ ಇದು. ಇದು ಕೇವಲ ಒಂದು ಸಂಖ್ಯೆ ಅಲ್ಲ ನೋಡಿ. ಗಿಣಿಗೆರೆ, ಕೊಪ್ಪಳ, ರಾಯಚೂರು ಎಂಬ ಬೃಹತ್ ರೈಲ್ವೆ ನೆಟ್ವರ್ಕ್ನಲ್ಲಿ ಇದುವರೆಗೂ ಮಿಸ್ ಆಗಿದ್ದ ಅತ್ಯಂತ ಪ್ರಮುಖವಾದ ಕೊಂಡಿ ಇದು. ಈ ಕೇವಲ 81 ಕಿಲೋಮೀಟರ್ ಹಳಿ ನಿರ್ಮಾಣವಾದರೆ ಸಾಕು, ಇಡೀ ಜಾಲವೇ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ನಾವು ಈ ಯೋಜನೆಯನ್ನ ಕೇವಲ 2 ಊರುಗಳಿಗೆ ಮಾತ್ರ ಸೀಮಿತ ಅಂತ ಭಾವಿಸಬಾರ್ದು. ಬದಲಾಗಿ ಇದು ಗಿಣಿಗೆರೆ, ಕೊಪ್ಪಳ, ಸಿಂಧನೂರು ಮತ್ತು ರಾಯಚೂರನ್ನ ಒಂದೇ ಸರಪಳಿಯಲ್ಲಿ ಬೆಸೆಯುವಂತಹ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಸಾರಿಗೆ ವ್ಯವಸ್ಥೆಯನ್ನೇ ಸಂಪೂರ್ಣ ಹೊಸ ಮಟ್ಟಕ್ಕೆ ಕೊಂಡೊಯ್ಯುವ ಬೃಹತ್ ಮೂಲಸೌಕರ್ಯ ಯೋಜನೆಯಾಗಿದೆ. ಮೂರನೇ ವಿಭಾಗ, ಕೃಷಿ ಮತ್ತು ಆರ್ಥಿಕ ಕ್ರಾಂತಿ. ಯಾವುದೇ ಬೃಹತ್ ಯೋಜನೆ ಯಶಸ್ವಿಯಾಗೋದು ಅದು ಜನಸಾಮಾನ್ಯರಿಗೆ ಕೊಡುವ ಲಾಭದ ಮೇಲೆ ಅಲ್ವಾ? ಹಾಗಾದ್ರೆ ಇದರಿಂದ ದೈನಂದಿನ ಬದುಕಿಗೆ ಏನೆಲ್ಲ ಲಾಭಗಳಿದೆ ಅಂತ ನೋಡೋಣ. ಇದರ ಲಾಭಗಳನ್ನ ಒಂದೊಂದಾಗಿ ನೋಡೋದಾದ್ರೆ, ಮೊದಲನೆಯದಾಗಿ, ಬಸ್ ಬದಲಾಯಿಸುವ ಕಿರಿಕಿರಿಯೇ ಇರಲ್ಲ. ಸಿಂಧನೂರು, ಮಾನ್ವಿ ಮತ್ತು ರಾಯಚೂರು ಭಾಗದ ಜನರಿಗೆ ಕಡಿಮೆ ವೆಚ್ಚದಲ್ಲಿ ನೇರವಾಗಿ ಮತ್ತು ಆರಾಮಾಗಿ ಪ್ರಯಾಣಿಸಲು ಸಾಧ್ಯವಾಗತ್ತೆ. ಎರಡನೆಯದಾಗಿ, ವ್ಯಾಪಾರಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹೈದರಾಬಾದ್ ಹಾಗೂ ತೆಲಂಗಾಣ ಕಡೆಗೆ ಹೋಗಲು ಇದೊಂದು ಸೂಪರ್ ಫಾಸ್ಟ್ ಮಾರ್ಗವಾಗಲಿದೆ. ಅಷ್ಟೇ ಅಲ್ಲ, ಹೊಸ ರೈಲ್ವೆ ನಿಲ್ದಾಣಗಳು ಬಂದ್ರೆ ಏನಾಗತ್ತೆ ಹೇಳಿ? ಅದರ ಸುತ್ತಮುತ್ತ ಹೊಸ ಅಂಗಡಿಗಳು, ಗೋದಾಮುಗಳು ತಲೆ ಎತ್ತುತ್ತವೆ. ಸ್ಥಳೀಯವಾಗಿ ಭರ್ಜರಿ ಉದ್ಯೋಗ ಮತ್ತು ವ್ಯಾಪಾರ ಸೃಷ್ಟಿಯಾಗೋದಂತೂ ಗ್ಯಾರಂಟಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸಿಂಧನೂರು ಈ ಭಾಗದ ಭತ್ತದ ಕಣಜ. ಇಲ್ಲಿನ ರೈತರು ಬೆಳೆಯುವ ಅಪಾರ ಪ್ರಮಾಣದ ಕೃಷಿ ಉತ್ಪನ್ನಗಳನ್ನ, ಅಥವಾ ಸರಳವಾಗಿ ಹೇಳಬೇಕಂದ್ರೆ ರೈತರ ಕೃಷಿ ಉತ್ಪನ್ನಗಳನ್ನ ದೇಶದ ಮೂಲೆ ಮೂಲೆಗೆ ಸಾಗಿಸಲು ಈ ರೈಲುಗಳು ಒಂದು ದೊಡ್ಡ ವರದಾನವಾಗಲಿವೆ. ಲಾರಿಗಳಿಗಿಂತ ರೈಲಿನಲ್ಲಿ ಮಾಲು ಸಾಗಿಸುವುದು ತುಂಬಾನೇ ಅಗ್ಗ. ಇದು ನಮ್ಮ ರೈತರ ಸಾಗಣೆ ವೆಚ್ಚವನ್ನ ತಗ್ಗಿಸಿ ಅವರ ಆದಾಯವನ್ನ ಹೆಚ್ಚಿಸಲು ನೇರವಾಗಿ ಸಹಾಯ ಮಾಡಲಿದೆ. ಇದೊಂದು ರೀತಿಯ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ನಾಲ್ಕನೇ ವಿಭಾಗ, ಯೋಜನೆಯಲ್ಲಿ ಸರ್ಕಾರದ ಸಮಾನ ಪಾಲು. ಈಗ ಸ್ವಲ್ಪ ಝೂಮ್ ಔಟ್ ಮಾಡೋಣ. ಇಷ್ಟು ದೊಡ್ಡ ಬೃಹತ್ ಯೋಜನೆಗೆ ಆರ್ಥಿಕ ಬೆಂಬಲ ಅಂದ್ರೆ ಹಣ ಎಲ್ಲಿಂದ ಬರ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಫಂಡಿಂಗ್ ಮಾಡೆಲ್ ಹೇಗಿದೆ ಅಂದ್ರೆ ಇದು ಪಕ್ಕಾ 50-50 ಮಾದರಿಯಲ್ಲಿದೆ. ಯೋಜನೆಗೆ ಕೇಂದ್ರ ಸರ್ಕಾರ ಎಷ್ಟು ಹಣವನ್ನು ನೀಡುತ್ತಿದೆಯೋ ಅಷ್ಟೇ ಹಣವನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವೂ ನೀಡುತ್ತಿದೆ. ಇದು ಕೇಂದ್ರ ಮತ್ತು ರಾಜ್ಯದ ನಡುವಿನ ಅತ್ಯುತ್ತಮ ಸಹಭಾಗಿತ್ವ. ಇಲ್ಲಿ ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ, ಕರ್ನಾಟಕ ಸರ್ಕಾರ ತನ್ನ 2026-27ನೇ ಸಾಲಿನ ಬಜೆಟ್ನಲ್ಲಿಯೇ ರಾಜ್ಯದ ಪಾಲುದಾರಿಕೆ ಹಣವನ್ನ ಆಲ್ರೆಡಿ ಮೀಸಲಿಟ್ಟಿದೆ. ಅಂದ್ರೆ ದುಡ್ಡಿನ ಪ್ರಾಬ್ಲಮ್ನಿಂದ ಕಾಮಗಾರಿ ನಿಲ್ಬಾರದು ಅಂತ ಮೊದಲೇ ಪಕ್ಕಾ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಈಗ ಕೊನೆಯ ವಿಭಾಗ, ಕಾಮಗಾರಿಯ ಪ್ರಸ್ತುತ ಸ್ಥಿತಿ ಮತ್ತು 2027ರ ಗುರಿ. ಇಷ್ಟೊತ್ತು ಭವಿಷ್ಯದ ಬಗ್ಗೆ ಮಾತಾಡ್ವಿ, ಆದರೆ ಈಗ ಗ್ರೌಂಡ್ ರಿಯಾಲಿಟಿಗೆ ಬರೋಣ. ಘೋಷಣೆ ಆಗಿದೆ, ಹಣವೂ ರೆಡಿ ಇದೆ, ಆದರೆ ನೆಲದ ಮೇಲೆ ನಿಜಕ್ಕೂ ಕೆಲಸ ಆಗ್ತಿದ್ಯಾ?
ಕಾಮಗಾರಿಯ ಹಂತಗಳನ್ನು ನೋಡೋದಾದರೆ ಸದ್ಯಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ, ಮಣ್ಣಿನ ಪರೀಕ್ಷೆ ಮತ್ತು ಪ್ರಾಥಮಿಕ ಸಮೀಕ್ಷಾ ಕಾರ್ಯಗಳು ಭರದಿಂದ ಸಾಗ್ತಿವೆ. ನೋಡಿ, ಹಣಕಾಸಿನ ಸಿದ್ಧತೆ ಎಷ್ಟೇ ಇದ್ರೂ ವಾಸ್ತವದಲ್ಲಿ ಈ ಭೂಸ್ವಾಧೀನ ಮತ್ತು ತಾಂತ್ರಿಕ ಪರೀಕ್ಷೆಗಳು ಎಷ್ಟು ಬೇಗ ಮುಗಿಯುತ್ತವೆಯೋ ಅಷ್ಟೇ ಬೇಗ ಟ್ರ್ಯಾಕ್ ನಿರ್ಮಾಣದ ವೇಗವೂ ನಿರ್ಧಾರವಾಗುತ್ತೆ. ಈ ಬೇಸ್ ವರ್ಕ್ ಮುಗಿದ ತಕ್ಷಣ ಹಳಿಗಳನ್ನು ಜೋಡಿಸುವ ಕೆಲಸ ಶುರುವಾಗಲಿದೆ. ಒಟ್ಟಿನಲ್ಲಿ ನಮ್ಮ ಸಾರಿಗೆ ವ್ಯವಸ್ಥೆಯಲ್ಲಿ ಇದೊಂದು ದೊಡ್ಡ ಕ್ರಾಂತಿಯನ್ನೇ ತರಲಿದೆ. ಪ್ರಸ್ತುತ ಮತ್ತು ಭವಿಷ್ಯದ ವಾಸ್ತವಗಳನ್ನೊಮ್ಮೆ ಕಂಪೇರ್ ಮಾಡಿ ನೋಡೋಣ. ಪ್ರಸ್ತುತ ಸಿಂಧನೂರಿನಿಂದ ಬೆಂಗಳೂರಿಗೆ ಈಗಾಗಲೇ ರೈಲು ಸಂಪರ್ಕವಿದ್ದು ಜನರು ಅದರ ಲಾಭ ಪಡೆದಿದ್ದಾರೆ. ಆದರೆ ಒಮ್ಮೆ ಈ 81 ಕಿಲೋಮೀಟರ್ ರಾಯಚೂರು ಲಿಂಕ್ ಕಂಪ್ಲೀಟ್ ಆಯಿತು ಅಂದರೆ ಸಿಂಧನೂರು ಕೇವಲ ಒಂದು ಸಾಧಾರಣ ನಿಲ್ದಾಣವಾಗಿ ಉಳಿಯೋದಿಲ್ಲ, ಬದಲಿಗೆ ಅದೊಂದು ಪ್ರಮುಖ ರೈಲ್ವೆ ಜಂಕ್ಷನ್ ಆಗಿ ಮೇಲ್ದರ್ಜೆಗೇರುತ್ತೆ. ಇದು ಇಡೀ ಉತ್ತರ ಕರ್ನಾಟಕ ಮತ್ತು ತೆಲಂಗಾಣದ ನಡುವೆ ಒಂದು ಬಲಿಷ್ಠ ಕೊಂಡಿಯಾಗಿ ನಮ್ಮ ಪ್ರಯಾಣದ ಸಮಯವನ್ನ ಗಣನೀಯವಾಗಿ ಉಳಿಸಲಿದೆ. ಅಂತಿಮವಾಗಿ ನಿಮ್ಮನ್ನೊಂದು ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗ್ತೀನಿ. 2027ರ ಮಹತ್ವಾಕಾಂಕ್ಷೆಯ ಗುರಿಯನ್ನ ಇಟ್ಕೊಂಡು ಸಾಗ್ತಿರುವ ಈ ಬೃಹತ್ ಯೋಜನೆ ಕಲ್ಯಾಣ ಕರ್ನಾಟಕವನ್ನ ಒಂದು ದೊಡ್ಡ ಆರ್ಥಿಕ ಕೇಂದ್ರವಾಗಿ ಎಷ್ಟು ವೇಗವಾಗಿ ಪರಿವರ್ತಿಸಲಿದೆ ಇದನ್ನೊಮ್ಮೆ ಊಹಿಸ್ಕೊಳ್ಳಿ. ಇದು ಕೇವಲ ಒಂದು ಮೂಲಸೌಕರ್ಯದ ಪ್ರಾಜೆಕ್ಟ್ ಅಲ್ಲ, ಇದು ರೈತರಿಗೂ, ಯುವಕರಿಗೂ ಮತ್ತು ವ್ಯಾಪಾರಿಗಳಿಗೆ ತೆರೆದುಕೊಳ್ಳಲಿರುವ ಒಂದು ಅವಕಾಶಗಳ ಹೆಬ್ಬಾಗಿಲು. ಈ 81 ಕಿಲೋಮೀಟರ್ ಮಾರ್ಗ ಕೇವಲ 2 ಊರುಗಳನ್ನಲ್ಲ, ಇಡೀ ಪ್ರದೇಶದ ಭವಿಷ್ಯವನ್ನೇ ಬೆಸೆಯಲಿದೆ. ಇವತ್ತಿನ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಈ ಯೋಜನೆ ತರಲಿರುವ ಕ್ರಾಂತಿಕಾರಿ ಬದಲಾವಣೆಗಳನ್ನು ನಾವೆಲ್ಲರೂ ಒಟ್ಟಾಗಿ ಎದುರು ನೋಡೋಣ.